ಇವತ್ತು ಯಾಕೋ ಸಖತ್ ರಿಲ್ಯಾಕ್ಸ್ ಅನಿಸ್ತಿದೆ. ಮೈಂಡಲ್ಲಿರೋ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗೋಗಿದೆ. ಹಾಸ್ಪಿಟಲಲ್ಲಿರೋ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಯ್ತಲ್ಲ, ಅದಕ್ಕೆ ಹಾಗೆ ಅನಿಸ್ತಿದೆ. ನಾಳೆ ತಾತನ ಬರ್ತ್ಡೇನ ತುಂಬ ಚೆನ್ನಾಗಿ ಮಾಡಬೇಕು. ನಿಮಗೆ ಗೊತ್ತಾನಿದೆ, ನಾನು ತಾತಂಗೆ ಸಿಕ್ಕಿದ್ದ ಡೇಟ್ನೇ ಅವ್ರನ್ನ ಬರ್ತ್ಡೇ ಅಂದ್ಕೊಂಡು ನನ್ನ ಬರ್ತ್ಡೇ ಇದ್ದಾಗೆಲ್ಲ ಸ್ಪೆಷಲ್ ಗಿಫ್ಟ್ ಅಂದ್ಕೊಡೋರು. ನಂಗೆ ಸೈನ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಅಂತ ಇಡೀ ವರ್ಷಕ್ಕಾಗೋ ಸೈನ್ಸ್ ಬುಕ್ ಎಲ್ಲ ತಂದು ಕೊಟ್ಬಿಡೋರು. ಪ್ಲಾನೆಟೋರಿಯಂ, ಸೈನ್ಸ್ ಎಕ್ಸಿಬಿಷನ್, ಮ್ಯೂಸಿಯಂ ಎಲ್ಲ ಕರ್ಕೊಂಡು ಹೋಗೋರು. ಪ್ರಯೋಗ ಮಾಡೋಕ್ಕೆ ಕಿಟ್ಸ್ ತಂದು ಕೊಡ್ತಿದ್ರು. ಹಾಗೆ ನೋಡೋಕೆ ಹೋದರೆ ನಾನು ಲಕ್ಕಿನೇ. ನನ್ನ ನಿಜವಾದ ಅಪ್ಪ ಅಮ್ಮ ಇಷ್ಟು ಪ್ರೀತಿಯಿಂದ ನನ್ನ ಹೀಗೆ ಸಾಕ್ತಿದ್ರು ಇಲ್ವೋ ನಂಗೆ ಗೊತ್ತಿಲ್ಲ. ಭಗವಂತ ಏನೇ ಮಾಡಿದ್ರು ಯಾವುದೋ ಒಂದು ಒಳ್ಳೆ ಕಾರಣಕ್ಕೆ ಮಾಡ್ತಾನೆ. ನಿಮ್ಮಂಥ ಡಾಕ್ಟರು ಸಮಾಜಕ್ಕೆ ಸಿಗಬೇಕು ಅಂತಾನೆ ನೀವು ತಾತನ ಕೈಗೆ ಸಿಕ್ಕಿರೋದು. ಹಾಗೆ ನೀವು ನನ್ನ ಕೈಗೆ ಸಿಗಬೇಕು ಅಂತ ಬ್ರಹ್ಮ ಬರ್ದಿದ್ದೇನೋ. ಅದಕ್ಕೆ ನೋಡಿ ಎಲ್ಲರೂ ಒಂದೇ ಕಡೆ ಸೇರಿದ್ದೀವಿ. ಹೀಗೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಿಗ್ಗೆ ಬೇಗ ಇದ್ದು ಬರ್ಡೇಗೆ ಮಾಡಬೇಕಾಗಿರೋ ಅರೇಂಜ್ಮೆಂಟ್ಸು ಇನ್ನೂ ಬಾಕಿ ಇದೆ. ಬೇಗ ಮಲ್ಕೊಳ್ಳಿ. ಗುಡ್ ನೈಟ್. ಏನಪ್ಪ ಯಾರು ಎಷ್ಟು ಬೇಗ ಮಲ್ಕೊಳಕ್ಕೆ ಹೋಗ್ಬಿಟ್ರ? ಏನು ಮಾಡೋದು? ಏನದು ಗುಣ ಗುಣ ಅಂತಿದ್ರಲ್ಲ? ನಿಧಿ, ನೀವು ಮಲ್ಕೊಳ್ಳೋ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತಿದ್ದೆ. ಏನು? ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಲ್ಲಿ ನೋಡಿ, ತಾತನ ಬರ್ತ್ಡೇಗೆ ಈ ಥರ ಕೇಕ್ ಡಿಸೈನ್ ಮಾಡಿಸಿದ್ರೆ ಹೇಗೆ? ಹಾ, ಇದು ಸಾಕತ್ತಾಗಿದೆ. ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯ್ತು. ನಂಗೆ ಯಾವಾಗಲೂ ಇಷ್ಟ ಆಗಿತ್ತು. ಹಲೋ, ಏನು ಇಷ್ಟ ಆಗಿತ್ತು? ಡಿಸೈನ್ ತುಂಬ ಇಷ್ಟ ಆಯಿತು. ಸಖತ್ತಾಗಿದೆ ಅಲ್ವಾ? ಹಾಗಿದ್ರೆ ಅದೇ ಫೈನಲ್ ಮಾಡೋಣ. ಆಯ್ತಲ್ವಾ? ಬೇಗ ಮಲ್ಕೊಳ್ಳಿ. ಗುಡ್ ನೈಟ್. ಏನು ಅಷ್ಟು ಅರ್ಜೆಂಟಾ? ಮುದ್ದು, ಬೆಳಿಗ್ಗೆ ಬೇಗ ಎದ್ದೊಳ್ಬೇಕಲ್ವಾ? ಸೊ ನಿದ್ದೆ ಮಾಡಬೇಕು. ಸೊ ಹತ್ರ ಬರಬೇಡಿ. ಗಂಡನ್ಗೆ ಹಾಗೆಲ್ಲ ಹೇಳ್ಬಾರ್ದು ಅಂತ ಗೊತ್ತಿಲ್ವಾ? ಇಲ್ಲ, ನನಗೆ ಗೊತ್ತಿಲ್ಲ. ಲೈಟ್ ಹೌಸ್ ಹೆಂಡತಿ ದೇವರು. ಸ್ವಲ್ಪ ಕೃಪೆ ತೋರಿಸೋದು ಬೇಡವಾ? ತುಂಬ ನಿದ್ದೆ ಬರ್ತಿದೆ. ಹೌದಾ? ಸಮಾಸ ಅಲ್ಲ ಇವ್ರದ್ದು. ಮುದ್ದು ಮುದ್ದು, ಕಳ್ಳ ಕೃಷ್ಣ ಅಲ್ವಾ?
ಹಲೋ ಡಾಕ್ಟ್ರೆ, ಏನು ಹಾಗೆ ನೋಡ್ತಿದ್ರಾ? ಇಲ್ಲಿ ಒದ್ದಾಡ್ತಿರೋದು ಕಾಣಿಸ್ತಿಲ್ವಾ? ಬಂದು ಹೆಲ್ಪ್ ಮಾಡಬೇಕಪ್ಪ. ಬೆಳಗ್ಗೆ ಈ ಥರ ಹೆಲ್ಪ್ ಮಾಡೋ ಕಷ್ಟ ಎಲ್ಲ ಬೇಡಪ್ಪ ನಮಗೆ. ಹಲೋ ಸರ್, ಓವರಾಗೆಲ್ಲ ಯೋಚನೆ ಮಾಡಬೇಡಿ, ಇಲ್ಲಿರೋ ಹುಕ್ ಹಾಕಿ ಸಾಕು. ನಿಜವಾಗ್ಲೂ ಅಷ್ಟೇನಾ? ಅಯ್ಯೋ ಕೃಷ್ಣ, ಬನ್ನಿ ಬೇಗ. ಕೃಷ್ಣ ಅಲ್ಲ ರೀ, ಕರ್ಣ. ಹೆಸರು ಹೇಳೋದು ನಿಮಗೆ? ಆಯ್ತು ಪ್ಲೀಸ್ ಬನ್ನಿ, ಲೇಟ್ ಆಗ್ತಿದೆ. ನಾನು ಹತ್ರ ಬಂದರೆ ಇನ್ನೂ ಲೇಟ್ ಆಗುತ್ತೆ. ಅಪಾಯದಿಂದ ದೂರ ಇರಬೇಕು. ದೊಡ್ಡವರು ಹೇಳಿದ್ದಾರೆ, ಗೊತ್ತಿಲ್ಲ ನಿಮಗೆ? ಮೊದ್ದು ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ಸುಮ್ಮನೆ ಬನ್ರಿ. ಆಯ್ತು ರೀ, ಬಂದೆ ರೀ, ಮುಗಿತು ನನ್ನ ಕತೆ. ಕರ್ಣ, ಬಿ ಸ್ಟ್ರಾಂಗ್. ಕೆಲಸದ ಮೇಲೆ ಅಷ್ಟೇ ಫೋಕಸ್ ಮಾಡಬೇಕು. ಕಾನ್ಸಂಟ್ರೇಟ್. ನೋ ಕರ್ಣ, ಲೇಟ್ ಆಗ್ತಿದೆ, ಬೇಡ. ಫೋಕಸ್. ಏನ್ ಹಾಗೆ ಗೊಣುತ್ತಾ ಇದ್ದೀರಾ? ಹುಕ್ ಆಗಿದ್ದಾಯ್ತಾ? ಹಲೋ ಡಾಕ್ಟ್ರೇ, ಏನಾಗಿದೆ ನಿಮ್ಗೆ? ಆಗೋದಕ್ಕೆ ಮೇಂಡಿ ಉಳ್ಕೊಂಡಿದೆ. ಅಂದ್ರೆ ಅಂದ್ರೆ ಮುದ್ದು, ಏನಾಗಿದೆ ನಿಮ್ಗೆ? ಈ ಥರ ಕೆಲಸ ಕೊಡಬೇಡಿ ಅಂತ ಮೊದಲೇ ಎಚ್ಚರಿಕೆ ಕೊಟ್ಟಿದೆ ತಾನೇ? ಈಗ ನನ್ನ ಬಿಡ್ತಿರೋ ಇಲ್ವೋ? ಬಿಡಲ್ಲ. ಏನು ಮಾಡ್ತೀರಾ? ಜೋರಾಗಿ ಕಿರಿಸ್ತೀನಿ. ಆಮೇಲೆ ನನ್ಗೆ ಹೀಗೆಲ್ಲ ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ತೀನಿ. ಇಂಥ ಹಿತವಾದ ಅಪ್ಪಿನ ಟಾರ್ಚರ್ ಅಂತ ಹೇಳೋದಕ್ಕೆ ಹೇಗ್ರಿ ಮನ್ಸು ಬರುತ್ತೆ ನಿಮಗೆ? ಹಲೋ ಸರ್, ಇದು ಆಷಾಢ ಮಾಸ, ಹೋಗ್ಲಿ ಬಿಡು. ಇಬ್ರು ಒಟ್ಟಿಗೆ ಇರ್ಲಿ ಅಂತ ಅಜ್ಜಿ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅದನ್ನ ಮಿಸ್ಯೂಸ್ ಮಾಡೋದು ಗೊತ್ತಾದ್ರೆ ಮತ್ತೆ ನನ್ನ ತವ್ರ ಮನೆಗೆ ಓಡಿಸ್ತಾರೆ ಅಷ್ಟೇ. ನೋ, ಚಾನ್ಸೇ ಇಲ್ಲ. ಹಾಗಾದ್ರೆ ಇವಾಗ ಡೀಸೆಂಟಾಗಿ ಹುಕ್ ಹಾಕಿ. ಡನ್. ಗುಡ್ ಬಾಯ್. ಈ ಥರ ಗುಡ್ ಬಾಯ್ ಆಗೋದು ಕಷ್ಟ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ, ಸುಮ್ಮನೆ ಬನ್ರಿ.